ಊರಿನಲ್ಲಿ ನಡೆದ ವಿಸ್ಮಯಕಾರಿ ದೃಶ್ಯ ಕಂಡು ಇಡೀ ಊರಿನವರೇ ಬೆಕ್ಕಸ ಬೆರಗಾಗಿದ್ದಾರೆ. ವೃದ್ಧೆಯ ಮೃತದೇಹದ ಬಳಿ ಬಂದಂತಹ ಮಂಗವೊಂದು ಮೃತದೇಹವನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿದೆ. ಈ ದೃಶ್ಯವನ್ನ ನೋಡ್ತಿದ್ರೆ ಮಾತೇ ಬರ್ತಿಲ್ಲ. ಈ ಪಾರ್ವತಮ್ಮಗೂ ಈ ಕೋತಿಗೂ ಅದೆಲ್ಲಿಯ ಸಂಬಂಧವೋ ಒಂದೂ ಗೊತ್ತಿಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ರೋಧಿಸ್ತಿದೆ. ಮೃತದೇಹದ ಪಕ್ಕ ಕುತ್ಕೊಂಡು ಕಣ್ಣೀರಿಡೋದಲ್ಲದೆ ಮುಖಕ್ಕೆ ಮುಖ ಇಟ್ಟು ಮುದ್ದಾಡಿದೆ. ನನ್ನ ಬಿಟ್ಟು ಹೊರಟೆಯ ಅನ್ನೋ ರೀತಿಯಲ್ಲಿ ಮೃತದೇಹದ ಮುಂದೆ ಕಣ್ಣೀರು ಸುರಿಸಿದೆ. ಮಂಗನ ಈ ಅಪರೂಪದ ಕ್ಷಣ ಕಂಡ ಜನ ಅಕ್ಷರಶಃ ಮೂಕವಿಸ್ಮಿತರಾಗಿದ್ದಾರೆ. ವೃದ್ಧೆಯ ಮೃತದೇಹದ ಮುಂದೆ ಮಂಗನ ರೋಧನೆ. ಅಪರೂಪದಲ್ಲೇ ಅಪರೂಪದ ಜನ್ಮಗಳ ಸಂಬಂಧ. ಇಂತಹ ಅಪರೂಪದ ದೃಶ್ಯವನ್ನ ಹಿಂದೆಂದೂ ಕಂಡಿಲ್ಲ ಬಿಡಿ. ಮನೆಯಲ್ಲಿ ಸಾಕಿದ ಶ್ವಾನ ಕಣ್ಣೀರಿಡೋದನ್ನ ನೋಡಿದ್ದೇವೆ. ಮನೆಯಲ್ಲಿ ಪ್ರೀತಿಯಿಂದ ಸಾಕಿದ ಪ್ರಾಣಿ ಪಕ್ಷಿಗಳು ರೋಧಿಸೋದನ್ನ ಕೇಳಿದ್ದೇವೆ. ಆದ್ರಿದು ವಿಚಿತ್ರದಲ್ಲೇ ವಿಚಿತ್ರವಾದ ಘಟನೆ. ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ಗ್ರಾಮದ ಪಾರ್ವತಮ್ಮಗೆ 80 ವರ್ಷವಾಗಿತ್ತು. ರಾಮನಗರದ ರಾಯರದೊಡ್ಡಿಯಲ್ಲಿರೋ ಮಗಳ ಮನೆಯಲ್ಲೇ ಉಳ್ಕೊಂಡಿದ್ರು. ನಿನ್ನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರಿಂದ ಇಂದು ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ಮಾಡ್ಕೊಂಡಿದ್ರು. ಸಂಬಂಧಿಕರೆಲ್ಲ ಕಾರ್ಯಕ್ಕೆ ಬಂದಿದ್ರು. ಈ ವೇಳೆ ಈ ಮಂಗ ಅದೆಲ್ಲಿಂದ ಬಂತೋ ಗೊತ್ತಿಲ್ಲ. ಒಮ್ಮೆಲೆ ಮೃತದೇಹದ ಬಳಿ ಬಂದು ರೋಧಿಸೋದಿಕ್ಕೆ ಶುರು ಮಾಡಿದೆ. ದೀಪಾದಿಸಿ ಸೇರ್ ಮುಳುಗಿ ದೀಪಾದಿಸಿ ಗದ್ಗಡಿ ಎದಿಸ್ತಾ ಇದ್ದೋ. ಅದು ಆಂಜನೇಯ ಬಂದು ಅಲ್ಲಿ ಕುಂತ್ಕೊಂಡ ಶ್ರೀಶಾಗಿ ನೆಟ್ಟಿಗೆ. ನಾನು ಇದು ಯಾವುದು ಬಂದ್ಬಿಡ್ದಲ್ಲ ಅಂದ್ಕೊಂಡು ಭಯಪಟ್ಟು ನಾನು ಇದೇ ನಡೆಯೋ ಅಂತ ಹೇಳಿದೆ. ಅದು ಹೋಲಿಲ್ಲ. ತಲೆದರ್ಶಿಗೆ ಬಂದು ನಮ್ಮ ಮತ್ತೆ ತಲೆದರ್ಶಿಗೆ ಬಂದು ತಲೆನ ಹಿಡ್ಕೊಂಡು ಹಂಗೆ ಮುಂದುಂಟು. ಬೆಳಿಗ್ಗೆ 8 ಗಂಟೆ ಆದರೂ ಹೋಲಿಲ್ಲ. ಅದು ಈ ಮಂಗಕ್ಕೂ ಮೃತ ಪಾರ್ವತಮ್ಮನಿಗೂ ಸಂಬಂಧವೇ ಇಲ್ಲ. ಇದೇನು ಸಾಕಿದ ಮಂಗವೂ ಅಲ್ಲ. ಇಷ್ಟು ದಿನ ಅದೆಲ್ಲಿತ್ತೋ ಅದೂ ಗೊತ್ತಿಲ್ಲ. ಏಕಾಏಕಿ ಮೃತದೇಹದ ಬಳಿ ಬಂದ ಮಂಗ ಮುದ್ದಾಡೋದಿಕ್ಕೆ ಶುರು ಮಾಡಿದೆ. ಮುಖವನ್ನೆಲ್ಲ ಮುಟ್ಟಿ ಮೃತದೇಹದ ಬಳಿಯೇ ಮಲಗಿದೆ. ಅಷ್ಟೇ ಅಲ್ಲ, ತಮ್ಮವರನ್ನ ಕಳ್ಕೊಂಡೆ ಅನ್ನೋ ರೀತಿ ಕಣ್ಣೀರು ಸುರಿಸಿದೆ. ಈ ದೃಶ್ಯ ನೋಡಿದವರೆಲ್ಲ ಇದು ಜನ್ಮದ ಅನುಬಂಧ ಅಂತಿದ್ದಾರೆ. ಆ ತರ ಅಟ್ಯಾಚ್ಮೆಂಟ್ ಬರ್ಬೇಕಾದ್ರೆ ಹಿಂದಿನ ಜನ್ಮದ ನೆನಪುಗಳು ಕ್ಯಾರಿ ಫಾರ್ವರ್ಡ್ ಆಗಿರೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗಾಗ್ಬಿಟ್ಟು ಒಂದು ಕನೆಕ್ಟಿವಿಟಿ ಇದ್ದು ಅವ್ರು ತೀರು ಹೋದಾಗ ಇದು ಅಳೋದು, ಆತರ ತಪ್ಕೊಳ್ಳೋದು ಅದೆಲ್ಲ ಇರುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತೆ. ಒಟ್ನಲ್ಲಿ ಈ ಅಪರೂಪದ ದೃಶ್ಯ ನೋಡಿದವರು ಮೂಕ ವಿಸ್ಮಿತರಾಗಿದ್ದಾರೆ. ನಿಜಕ್ಕೂ ಇದು ಜನ್ಮಾಂತರದ ಸಂಬಂಧವೇ ಇರಬೇಕು ಅಂತಿದ್ದಾರೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.